ನಮಸ್ತೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಎಲ್ಲರಿಗೂ ನಮ್ಮ ಗಣಿತ ತರಗತಿಗೆ ಸ್ವಾಗತವನ್ನು ಬಯಸ್ತೇನೆ. ನಾವು ಹಿಂದಿನ ತರಗತಿಯಲ್ಲಿ 2ನೇ ಯೂನಿಟನ್ನು ಪ್ರಾರಂಭಿಸಿದ್ದೇವೆ. ಒಟ್ಟು ಸೇರಿಸುವ. ಅದರಲ್ಲಿಕ್ಕೆ 2 ಮನೆ ಕೆಲಸ ಕೊಟ್ಟಿತ್ತು ನಿಮಗೆ, ಹೋಮ್ವರ್ಕ್ಗಳು ಅಲ್ಲ? ಯಾವುದು? ಒಂದು ಸಂಖ್ಯೆಯನ್ನು ಹೇಳಿದ್ದು ನಾನು, 450 ಮತ್ತು 800 ಎಂಬ 2 ಸಂಖ್ಯೆಗಳು. ಆ 2 ಸಂಖ್ಯೆಗಳನ್ನು ನೀವೇ ನೋಡಬೇಕಾದ್ದು. 450 ಮೊತ್ತವಾಗುವಂತೆ 2 ಸಂಖ್ಯೆಗಳನ್ನು ನೀವು ಬರೀಬೇಕು. ಬರ್ದಿದ್ದೀರಲ್ಲ? ಎಲ್ಲರೂ ಬರ್ದಿದ್ದೀರಾ? ನೋಡುವ, ನೀವು ಬರೆದ ಉತ್ತರ ಸರಿಯಾಗಿದ ನೋಡುವ, ಆಯ್ತಾ? ಈಗ ಪ್ರಾರಂಭದಲ್ಲಿ 450 ಹೇಗೆ ಬರೆದಿದ್ದೀರಿ? 100 ಕೂಡಿಸು 350 ಸರಿಯಾಗಿದೆ, ಆಯ್ತಾ? ಬೇರೆ 225 ಕೂಡಿಸು 225, 449 ಕೂಡಿಸು 1, 150 ಕೂಡಿಸು 300. ಸರಿ, ಎಲ್ಲವೂ ಸರಿಯಾಗಿದೆ, ಆಯ್ತಾ? ಹುಷಾರು ಮಾಡಿದ್ದೀರಿ. ಮತ್ತೊಂದು ಸಂಖ್ಯೆ ನೋಡುವ, 800 ಅಲ್ಲ? 800 ಹೇಗೆ ಬರೆದಿದ್ದೀರಿ ನೋಡಿ? ಒಂದು ಉತ್ತರ ಸಿಕ್ಕಿದೆ, 400 ಕೂಡಿಸು 400. ಮತ್ತೊಂದು ಉತ್ತರ ಬಂತು, 700 ಕೂಡಿಸು 100, 300 ಕೂಡಿಸು 500, 450 ಕೂಡಿಸು 350, 250 ಕೂಡಿಸು 550, 750 ಕೂಡಿಸು 50. ಸರಿ, ಎಲ್ಲವೂ ಸರಿಯಾಗಿದೆ, ಆಯ್ತಾ? ಇದು ಕೂಡ ಎಲ್ಲರದ್ದು ಸರಿಯಾಗಿದೆ. ಮತ್ತೆ 2 ಸಂಖ್ಯೆ ಇತ್ತು, ಅದನ್ನು 3 ಸಂಖ್ಯೆಗಳ ಮೊತ್ತವಾಗಿ ಬರೀಲಿಕ್ಕೆ. ಅದು ಬರೆದಿದ್ದೇವ ನಾವು? ನೋಡುವ, ಒಂದು ಯಾವುದು? 500. 500 ಹೇಗೆ ಬರೆದಿದ್ದೀರಿ? 100 ಕೂಡಿಸು 200 ಕೂಡಿಸು 200. ಗುಡ್. ಬೇರೆ 150 ಕೂಡಿಸು 250 ಕೂಡಿಸು 100 ಸರಿಯಾಗಿದೆ, ಆಯ್ತಾ? 400 ಕೂಡಿಸು 50 ಕೂಡಿಸು 50 ಇದು ಸರಿಯಾಗಿದೆ. 100 ಕೂಡಿಸು 100 ಕೂಡಿಸು 300 ಸರಿ. ಹಾಗಿದ್ರೆ 500 3 ಸಂಖ್ಯೆಗಳಾಗಿ ಬರೆದಿದ್ದೀರಿ ನೀವು. 3 ಸಂಖ್ಯೆಗಳು ಸೇರುವಾಗ 500 ಆಗುವಾಗ ಇನ್ನೂ ಕೂಡ ತುಂಬ ರೀತಿಯಲ್ಲಿ ಬರಿಬಹುದಲ್ಲ? ನಿಮಗೆ ಗೊತ್ತಾಗಿದೆ. 250 ನೋಡು, ಆಯ್ತಾ? 250 ಹೇಗೆ ಬರೆದಿದ್ದೀರಿ? 100 ಕೂಡಿಸು 100 ಕೂಡಿಸು 50. ಗುಡ್. ಬೇರೆ ಬರ್ದವರಿದ್ದಾರ? 50 ಕೂಡಿಸು 50 ಕೂಡಿಸು 150 ಸರಿಯಾಗಿದೆ. 200 ಕೂಡಿಸು 25 ಕೂಡಿಸು 25, 75 ಕೂಡಿಸು 75 ಕೂಡಿಸು 100 ಸರಿ, ಎಲ್ಲವೂ ಸರಿಯಾಗಿದೆ. ಹಾಗಿದ್ರೆ ಈ ಹೋಮ್ವರ್ಕ್ ಅನ್ನು ಎಲ್ಲರೂ ಮಾಡಿದ್ದಾರೆ, ಎಲ್ಲರಿಗೂ ಗುಡ್ ಸಿಕ್ಕಿದೆ. ಇನ್ನೊಂದು
ನಮ್ಮ ಪಾಠ ಪುಸ್ತಕದ ಹೋಮ್ವರ್ಕ್ ಇತ್ತು. ಯಾವುದು? 9 ಕೋಣೆಗಳಿರುವಂಥ ಒಂದು ಚೌಕ. ಈ ಚೌಕದಲ್ಲಿ ಸಂಖ್ಯೆಗಳನ್ನು ಬರೆದಿತ್ತು, 3 ಅಂಕೆಯ ಸಂಖ್ಯೆಗಳನ್ನು ಬರೆದದ್ದು. ಇದನ್ನು ಅಡ್ಡಕ್ಕೂ ಕಂಬಸಾಲು ನೀಟಕ್ಕೂ, ಕಂಬಸಾಲು ಅಂದರೆ ನೀಟಕ್ಕೂ, ಮೂಲೆಯಿಂದ ಮೂಲೆಗೂ ಕೂಡಿಸಿ ನೋಡಿ ಏನು ವಿಶೇಷತೆ ಸಿಗ್ತದೆ ಅಂತ ಹೇಳಿ ಅಂತ. ಕೂಡಿಸಿ ನೋಡಿದ್ದೀರಾ? ನೋಡಿದ್ದೀರಿ. ಏನಾಗಿದೆ? ಎಲ್ಲ ಉತ್ತರ ಒಂದೇ ಸಿಕ್ಕಿದೆ. ಎಷ್ಟಪ್ಪ? 375. 375 ಉತ್ತರ ನಿಮಗೆ ಸಿಕ್ಕಿದೆ ಅಲ್ಲ? ಮೂಲೆಯಿಂದ ಮೂಲೆಗೆ ಕೂಡಿಸುವಾಗಲೂ ಅಡ್ಡ ಸಾಲು, ನೀಟ ಸಾಲು ಎಲ್ಲವೂ 375 ಸಿಕ್ಕಿದೆ. ಹಾಗಿದ್ರೆ ಈ ಚೌಕಕ್ಕೇನೋ ಒಂದು ವಿಶೇಷತೆ ಉಂಟಲ್ಲ. ಇಂತಹ ಚೌಕಗಳನ್ನು ಮಾಯಾ ಚೌಕ ಅಂತ ಹೇಳ್ತಾರೆ. ಇದೊಂದು ಮಾಯಾ ಚೌಕ. ಈ ಮಾಯಾ ಚೌಕಗಳ ಬಗ್ಗೆ ನಿಮಗೆ ಗೊತ್ತಾಯ್ತು ಈಗ. ಮಾಯಾ ಚೌಕ ಅಂದ್ರೆ ಏನು? ಅಡ್ಡ ಸಾಲನ್ನು ಕೂಡಿಸುವಾಗಲೂ, ಕಂಬ ಸಾಲುಗಳನ್ನು ಕೂಡಿಸುವಾಗಲೂ, ಮೂಲೆಯಿಂದ ಮೂಲೆಗೆ ಕೂಡಿಸುವಾಗಲೂ ಉತ್ತರ ಒಂದೇ ಬರುವುದಾದರೆ ಅದನ್ನು ಮಾಯಾ ಚೌಕ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಮಾಯಾ ಚೌಕಗಳನ್ನು ನಮಗೆ ರಚಿಸಬಹುದಲ್ಲ? ಸಾಧ್ಯ ಉಂಟಾ? ಗೊತ್ತಿಲ್ಲ. ಮಾಯಾ ಚೌಕ ರಚಿಸಲಿಕ್ಕೆ ಬಹಳ ಸುಲಭ ಉಂಟಾಯ್ತಾ? ಗಳನ್ನು ರಚಿಸುವುದು ಹೇಗೆ? ತುಂಬ ಸುಲಭ ಇದೆ ಆಯ್ತಾ. ಮಾಯಾ ಚೌಕಗಳನ್ನು ನಿಮಗೂ ರಚಿಸಬಹುದು. ಆದರೆ ಏನು ಮಾಡಬೇಕಾದ್ದು? ಈಗ ನಮಗೆ 9 ಕೋಣೆಗಳ ಮಾಯಾ ಚೌಕ ರಚಿಸ್ಲಿಕ್ಕಲ್ಲ. ಅಡ್ಡಕ್ಕೆ 3 ಕೋಣೆಗಳ 3 ಸಾಲು, ಕಂಬಕ್ಕೆ 3 ಕೋಣೆಗಳ 3 ಸಾಲು. ಹಾಗಿದ್ರೆ ನಮಗೆ ಎಷ್ಟು ಸಂಖ್ಯೆಗಳು ಬೇಕು? 3 3 3. ಎಷ್ಟು ಸಂಖ್ಯೆಗಳು ಬೇಕು? 9 ಸಂಖ್ಯೆಗಳು ಬೇಕಾಗ್ತದೆ. ನಾವು 9 ಸಂಖ್ಯೆಗಳನ್ನು ತೆಕ್ಕೊಳ್ಬೇಕು. ಮೊದಲು ಏನು ಮಾಡಬೇಕು? 9 ಸಂಖ್ಯೆಗಳನ್ನು ತೆಕ್ಕೊಳ್ಬೇಕು. ಮಾತ್ರ ಸಂಖ್ಯೆ ತೆಕ್ಕೊಳ್ಳುವಾಗೊಂದು ನಿಯಮ ಉಂಟಾಯ್ತಾ? ಏನದು? ಅನುಕ್ರಮವಾದ ಸಂಖ್ಯೆಗಳಾಗಿರಬೇಕು. ಕೆಲವರಿಗೆ ಅನುಕ್ರಮವಾದ ಸಂಖ್ಯೆಗಳು ಅಂತ ಹೇಳುವಾಗ ಎಂತಪ್ಪ ಅನುಕ್ರಮವಾದ ಸಂಖ್ಯೆ ಅಂದ್ರೆ ಏನು ಗೊತ್ತಾ? ಈಗ ನಾವು ಸಂಖ್ಯಾ ನಮೂನೆ ಬರೆಯುವಾಗ ಒಂದೊಂದು ಹೆಚ್ಚಾಗುವುದಾದ್ರೆ ಒಂದೊಂದೇ ಹೆಚ್ಚಾಗಬೇಕು. 2 ಹೆಚ್ಚಾಗುವ ಸಂಖ್ಯಾ ನಮೂನೆಯನ್ನು ತಗೊಳ್ಳೋದಾದ್ರೆ 2 ಹೆಚ್ಚಾಗಬೇಕು. ಅಥವಾ 5 ಹೆಚ್ಚಾಗುವುದಾದ್ರೆ 5 ಹೆಚ್ಚಾಗುವುದು ಆಗಿರಬೇಕು. 5 ಹೆಚ್ಚಾಗುವುದಾಗಿರಬೇಕು. 10 ಆದರೆ 10, 50 ಆದರೆ 50. ಅಂತಹ 9 ಸಂಖ್ಯೆಗಳನ್ನು ನಾವು ಆಯ್ಕೆ ಮಾಡಬೇಕು. ಪ್ರಾರಂಭದಲ್ಲಿ ಅನುಕ್ರಮವಾದ ಸಂಖ್ಯೆಗಳು ಅಂತ ಹೇಳ್ತೇವೆ. ಕಡಿಮೆ ಆಗುವುದು ಆಗ್ಬಹುದು. ಈಗ ನೀವು 100ರಿಂದ ತಕೊಂಡು 5 ಕಡಿಮೆ ಆಗುವುದು ಮಾಡುವುದಿದ್ರೆ ಮಾಡಬಹುದು. 100, 95, 90, 85, 80, 75, 70 ಈ ರೀತಿಯಲ್ಲಿಯೂ ತಗೊಳ್ಬಹುದು. ನಾವೀಗ ಯಾವುದು ತಗೊಳ್ಳುವ ಹೇಳಿ? ನೀವು ಹೇಳಿದ ಸಂಖ್ಯೆ ತಗೊಳ್ಳುವುದು. ನಾವು ಯಾವುದಾದೀತು? 10 ಹೆಚ್ಚಾಗುವುದಲ್ಲ. ಸರಿ. ಹಾಗಾದ್ರೆ 10ರಿಂದ ಪ್ರಾರಂಭಿಸುವ. 10ರಿಂದ ಪ್ರಾರಂಭಿಸಿ 9 ಸಂಖ್ಯೆಗಳನ್ನು ತೆಕ್ಕೊಳ್ಬೇಕು. ಯಾವುದೆಲ್ಲ? 10, 20, 30, 40, 50, 60, 70, 80, 90. 9 ಅಂಕೆಗಳಾಯಿತು. ಗೊತ್ತಾಯ್ತಲ್ಲ? ಈ 9 ಅಂಕೆಗಳನ್ನು ತಕೊಂಡು ಅದನ್ನು 3 ಒಂದು ಸಾಲಿನಲ್ಲಿ 3 ಸಂಖ್ಯೆಯನ್ನು ಬರಿಬೇಕಾದ್ದು. ನೋಡಿ, ಪ್ರಾರಂಭದಲ್ಲಿ ಈ ರೀತಿಯಲ್ಲಿ ನೀವು ಬರಿಬೇಕು. 10, 20, 30. 3 ಸಂಖ್ಯೆ ಆಯಿತು ಪ್ರಾರಂಭದ. ಇನ್ನು ಕೆಳಗೆ 40, 50, 60.
ಇನ್ನು ಕೆಳಗಿನ ಸಾಲು 70 80 90 ಈ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನು ಬರಿಬೇಕು. ಇಲ್ಲಿಗೆ ಮಾಯಾಚೌಕ ಆಯ್ತಾ? ಆಗಲಿಲ್ಲ ಆಯ್ತಾ? ಮಾಯಾಚೌಕ ಆಗಬೇಕಾದ್ರೆ ಇನ್ನು ಸ್ವಲ್ಪ ಕೆಲಸ ಉಂಟು ನಮಗೆ. ಏನು ಸ್ವಲ್ಪ ಕೆಲಸ ನೋಡಿ. ಇನ್ನೀಗ 10 ಎಂಬ ಒಂದು ಸಂಖ್ಯೆ ಅದು ಮಾತ್ರ ಮೇಲೆ ಆಗುವಂತೆ ಒಂದು ಗೆರೆಯನ್ನು ಎಳಿಬೇಕು. ಅದು ಮಾತ್ರ ನಾವು ಎಳೆಯುವ ಗೆರೆಗಿಂತ ಮೇಲೆ ಇರಬೇಕು. ಇನ್ನು 2 ಸಂಖ್ಯೆಗಳು ಗೆರೆಯಿಂದ ಮೇಲೆ ಬರುವ ಹಾಗೆ ಇನ್ನೊಂದು ಗೆರೆಯನ್ನು ಎಳಿಬೇಕು. 2 ಸಂಖ್ಯೆಗಳು ಯಾವುದೆಲ್ಲ? 40 20 ನೋಡಿ. ಈ 2 ಸಂಖ್ಯೆಗಳು ನಾವು ಎಳೆಯುವ ಗೆರೆಯಿಂದ ಮೇಲೆ ಹೋಗಬೇಕಾಯ್ತಾ? ನೋಡಿ, ನಂತರ 20 ಯಾವುದು? 40 ಮತ್ತು 20 ನಾವು ಎಳೆದ ಗೆರೆಗಿಂತ ಮೇಲೆ ನಿಂತಿತ್ತು. ಇನ್ನು 3ನೇ ಗೆರೆ ಎಳೆಯುವುದು 3 ಸಂಖ್ಯೆಗಳು ನಾವು ಎಳೆಯುವ ಗೆರೆಗಿಂತ ಮೇಲೆ ಇರಬೇಕು. ಯಾವುದೆಲ್ಲ? 70 50 30 ನೋಡಿ. ನಂತರದ ಗೆರೆ ನಾವು ಎಳಿಬೇಕಾದ್ದು ಆ 3 ಸಂಖ್ಯೆಗಳು ನಾವು ಎಳೆಯುವ ಗೆರೆಗಿಂತ ಮೇಲೆ ಇರಬೇಕು. ಆಯ್ತಾ? ಸರಿ. ಇನ್ನು 2 ಸಂಖ್ಯೆಗಳು ಮಾತ್ರ ನಾವು ಎಳೆಯುವ ಗೆರೆಗಿಂತ ಮೇಲೆ ನಿಲ್ಲಬೇಕು. ನೋಡಿ, ನಂತರದ 2 ಸಂಖ್ಯೆಗಳು ಯಾವುದೆಲ್ಲ? 80 ಮತ್ತು 60. ಆ 2 ಸಂಖ್ಯೆಗಳು ನಾವು ಎಳೆಯುವ ಗೆರೆಗಿಂತ ಮೇಲೆ ಇರಬೇಕು. ನೋಡಿ, ಎಳೆದೇವಾ? ಇನ್ನು ಕೊನೆಯ ಸಂಖ್ಯೆ 90 ಗೆರೆಗಿಂತ ಕೆಳಗಿದೆ. ಆಯ್ತಲ್ಲ? ಇನ್ನೊಂದು ಕೆಲಸ ಉಂಟು ನಮಗೆ. ಯಾವುದು? ಈ ರೀತಿಯಲ್ಲಿ ಗೆರೆಯನ್ನು ಎಳೆಯುವುದಾಯ್ತಾ? ಆಗಲೂ ಮಾಡಬೇಕಾದ್ದೇನು? ಒಂದು ಸಂಖ್ಯೆ ಕೆಳಗೆ ನಿಲ್ಲುವ ಹಾಗೆ ನೋಡಿ. ಒಂದು ಸಂಖ್ಯೆ ಯಾವುದದು? 70. ಈ 70 ಕೆಳಗೆ ನಿಲ್ಲುವ ಹಾಗೆ ಒಂದು ಗೆರೆಯನ್ನು ಎಳಿಬೇಕು. ನಾವು ಎಳೆಯುವ ಗೆರೆಗಿಂತ ಕೆಳಗಿರಬೇಕು 70. ಇಲ್ಲಿ ಆ ಪ್ರಾರಂಭದ ಸಂಖ್ಯೆ ಹೀಗೆ ನೋಡುವಾಗ. ಸರಿ. ಆ ನಂತರ 2 ಸಂಖ್ಯೆಗಳು ಕೆಳಗಿರುವ ಹಾಗೆ ಮತ್ತೊಂದು ಗೆರೆಯನ್ನು ಎಳಿಬೇಕು. ಯಾವುದು? 40 ಮತ್ತು 80. ಇನ್ನು 10 50 90. 10 50 90. ಇನ್ನು 20 ಮತ್ತು 60 ಗೆರೆಗಿಂತ ಕೆಳಗೆ ನಿಲ್ಲಬೇಕು. ನೋಡಿ, ಈಗ ಗೆರೆ ಎಳೆಯುವ ಕೆಲಸ ಆಯಿತು ನಮಗೆ. ಈಗ ಸಾಧಾರಣ ಮಾಯಾಚೌಕ ರಚನೆ ಆಗಿದೆ ಆಯ್ತಾ? ಈಗ ನೋಡಿ, ಈ ರೀತಿಯನ್ನು ಗೆರೆ ಎಳೆದಾಗ ನಮಗೊಂದು ಚೌಕ ಸಿಕ್ಕಿದೆ. ಈ ಚೌಕದ ಹೊರಗೆ 10 30 90 70 ಎಂಬ ಸಂಖ್ಯೆಗಳಿವೆ. ಇದನ್ನು ಚೌಕದ ಒಳಗೆ ತಂದರೆ ನಮ್ಮ ಮಾಯಾಚೌಕ ತಯಾರಾಯಿತು. ಆದರೆ ಚೌಕದ ಒಳಗೆ ತರುವಾಗ ಒಂದು ನಿಯಮ ಉಂಟು, ಅದಕ್ಕೂ ಕೂಡ. ಏನದು? ನೋಡಿ, ಈ ಬದಿಯಲ್ಲಿ ಕೋಣೆಯ ಹೊರಗಿರುವ ಸಂಖ್ಯೆಯನ್ನು ಮೇಲಿನ ಬದಿಯ ಕೋಣೆಗೆ ಕೊಂಡೋಗಬೇಕು. ಇಲ್ಲಿಯ 70 ಇಲ್ಲಿಂದ ತೆಗೆದು ಇಲ್ಲಿ ಬರಿಬೇಕು. ಇಲ್ಲಿಂದ ತೆಗೆದು ಇಲ್ಲಿಗೆ ಬರಿಬೇಕು 70. ಇಲ್ಲಿರುವ 30 ಇಲ್ಲಿಗೆ ತರಬೇಕು. 30 ಇಲ್ಲಿಂದ ಅದು ಹೋಯಿತು. ಇನ್ನು ಕೆಳಗಿರುವ 90 ಮೇಲೆ ತರಬೇಕು. ಮೇಲಿರುವ 10 ಕೆಳಗಿನ ಕೋಣೆಗೆ ಕೊಂಡೋಗಬೇಕು. ನೋಡಿ, ಇಲ್ಲಿರುವ 90 ಇಲ್ಲಿ ಬರಿಬೇಕು. ಇಲ್ಲಿರುವ 10 ಇಲ್ಲಿ ಬರಿಬೇಕು. ಈಗ ಮಾಯಾಚೌಕ ರಚನೆ ಆಯಿತು. ಏನಾಯಿತು? ರಚನೆ ಆಯಿತು. ನೋಡಿ, ಇದು ಇಷ್ಟನ್ನು ತೆಕ್ಕೊಂಡ್ರೆ ಒಂದು ಮಾಯಾಚೌಕ ಆಯಿತು. ಈಗ ನಮ್ಮ ಮಾಯಾಚೌಕ ರಚನೆ ಆಗಿದೆ. ನೋಡಿ,
ಇಲ್ಲಿರುವ ಸಂಖ್ಯೆಗಳನ್ನು ನೀವು ಇಂಥ ಕೋಣೆ ಮಾಡಿ ಬರೆದ್ರೆ ಆಯ್ತು. ಅಂದ್ರೆ ಈ ಚೌಕವನ್ನು ಸ್ವಲ್ಪ ತಿರುಗಿಸುವುದು, ಹೀಗೆ ತಿರುಗಿಸಬಹುದು, ಹೀಗೆ ತಿರುಗಿಸಬಹುದು, ಯಾವ ರೀತಿಯಲ್ಲಿಯೂ ತಿರುಗಿಸಿ ಇಡಬಹುದು ನಿಮಗೆ. ನೋಡಿ ಇಲ್ಲಿರುವುದನ್ನು ನಾನು ಬರೀತೇನೆ. ಈ ಸಾಲನ್ನು ಮೇಲಿನ ಸಾಲಿಗೆ ಬರೆಯುವ. 40 90 20 30 50 70 80 10 60. ಇದೀಗೊಂದು ಮಾಯಾ ಚೌಕ. ಹೌದಾ ಅಲ್ವಾ ಅಂತ ಬೇಕಿದ್ರೆ ನೋಡುವ. ನೋಡಿ 40 90 ಇದರಿಂದ 10 ಇದಕ್ಕೆ ಸೇರಿಸುವ, 100 ಆಯಿತು. ಹಾಗೆಲ್ಲಿರುವುದೆಷ್ಟು? 30 130 130 20 150 30 70 100 50 150 80 10 90 90 10 100 ಮತ್ತೆ 50 150. ಅಡ್ಡ ಸಾಲೆಲ್ಲ 150 ಬಂತು. ಕಂಬ ಸಾಲುಗಳನ್ನು ನೋಡುವ. ನೀಟ ಸಾಲು 40 30 70 70 80 150 90 10 100 50 150 20 70 90 90 60 150 40 50 90 90 60 150 20 50 70 70 80 150. ನೋಡಿ ಒಂದು ಮಾಯಾ ಚೌಕ ರಚನೆ ಆಗ್ಲಿಲ್ವ? ಹಾಗಿದ್ರೆ ಮಾಯಾ ಚೌಕ ರಚಿಸಲಿಕ್ಕೆ ನಮಗೆ ಬಹಳ ಸುಲಭ, ತುಂಬಾ ಸುಲಭ. ಅದರಲ್ಲಿಯೂ ಮಧ್ಯದ ಸಂಖ್ಯೆ ಯಾವುದು ಅಂತ ಇದು ಹೀಗೆ ಬರೆಯದೆಯೂ ನಮಗೆ ಕಂಡು ಹುಡುಕ್ಲಿಕ್ಕೆ ಆಗ್ತದೆ. ಈ ಮಧ್ಯದ ಸಂಖ್ಯೆ ಯಾವುದು? ನೀವು ತೆಗೆದುಕೊಳ್ಳುವ ಸಂಖ್ಯೆಗಳನ್ನು ಸಾಲಿನಲ್ಲಿ ಬರಿಬೇಕು. 9 ಸಂಖ್ಯೆಗಳು ಇರ್ತದಲ್ಲ, ಕ್ರಮವಾಗಿ ಬರಿಬೇಕು. ಕ್ರಮೀಕರಿಸಿ ಬರೆದು ಆಗ ಮಧ್ಯಕ್ಕೆ ಯಾವ ಸಂಖ್ಯೆ ಸಿಗ್ತದೆ ಅಂದರೆ 4 ಈ ಬದಿಯಲ್ಲಿ 4 ಆ ಬದಿಯಲ್ಲಿ ಮಧ್ಯದಲ್ಲಿ ಸಿಗುವ ಸಂಖ್ಯೆ ಮಧ್ಯಕ್ಕೆ ಬರ್ತದೆ. ಅದು ಒಂದು ವಿಶೇಷ 9 ಕೋಣೆಯ ಮಾಯಾ ಚೌಕದಲ್ಲಿ. ಅದು ಕೂಡ ಒಂದು ವಿಶೇಷವಾಗಿದೆ. ನೋಡಿ, ಇದನ್ನು ಹೀಗೆ ಮಾತ್ರ ಅಲ್ಲ, ಇನ್ನೊಂದು ರೀತಿಯಲ್ಲಿಯೂ ಬರೀಬಹುದು. ಇನ್ನೊಂದು ರೀತಿ ಹೇಗೆ? ಕೆಳಗಿನಿದ್ದು ಮೇಲೆ ಬರೆಸಿಯೂ ಬರಿಬಹುದು, ಅಥವಾ ಇಲ್ಲಿಂದಲೂ ಪ್ರಾರಂಭಿಸಬಹುದು. ನೋಡಿ, ಇಲ್ಲಿಂದ ಪ್ರಾರಂಭಿಸುವುದು ಅಂತ ಹೇಳಿದರೆ ಹೇಗೆ? 40 30 80 90 50 10 20 70 60. ಹೀಗೂ ಬರೆದ್ರೂ ಇದು ಮಾಯಾ ಚೌಕವೇ. ಇನ್ನು ಇದನ್ನು ಯಾವ ರೀತಿಯಲ್ಲಿ ನೀವು ಬರೆದ್ರು, ಯಾವ ರೀತಿ ಅಂದರೆ ಆ ಸಾಲುಗಳು ಹಾಗೇ ಇರಬೇಕಾಯ್ತಾ. ಇಲ್ಲಿಂದ ಪ್ರಾರಂಭಿಸಿ ಹೀಗೆ ಬರೀಬಹುದು, ಇಲ್ಲಿಂದ ಪ್ರಾರಂಭಿಸಿ ಹೀಗೆ ಬರೀಬಹುದು, ಇಲ್ಲಿಂದ ಪ್ರಾರಂಭಿಸಿ ಹೀಗೂ ಬರೀಬಹುದು, ಹೀಗೂ ಬರೀಬಹುದು. ಹೇಗೆ ಬರೆದ್ರೂ ಕೂಡ ಇದು ಮಾಯಾ ಚೌಕವಾಗಿದೆ. ಹೌದಾ ಅಲ್ವಾ ಅಂತ ನೋಡಿ. 40 70 80 40 30 70 80 150 90 10 100 50 150 20 70 90 60 150 40 130 150 30 50 80 80 70 150 80 10 90 90 60 150 80 50 130 130 20 150 40 50 90 90 60 150. ಮೂಲೆಯಿಂದ ಮೂಲೆಗೂ ಅಡ್ಡ ಸಾಲಿಗೂ ನೀಟ ಸಾಲಿಗೂ ಎಲ್ಲ ಉತ್ತರ ಒಂದೇ ಸಿಕ್ಕಿದೆ. ಹಾಗಿದ್ರೆ ಇದು ಕೂಡ ಒಂದು ಮಾಯಾ ಚೌಕ.
ಹಾಗಾದ್ರೆ ಮಾಯಾಚೌಕ ರಚಿಸ್ಲಿಕ್ಕೆ ತುಂಬ ಸುಲಭ ಅಂತ ಆಯ್ತು. ಯಾರಿಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗಿದೆ ಅಲ್ಲ? ನೋಡಿ, ಮುಂದಿನ ಕ್ಲಾಸಿನಲ್ಲಿ ಇನ್ನೊಂದು ಮಾಯಾಚೌಕ ರಚಿಸುವ ಇನ್ನೊಂದು ರೀತಿಯನ್ನು ಹೇಳುವ, ಆಯ್ತಾ? ಆದರೆ ಈ ರೀತಿಯಲ್ಲಿ ನೀವೊಂದು ಮಾಯಾಚೌಕವನ್ನು ರಚಿಸಬೇಕು. ಇದು ನಿಮಗೊಂದು ಹೋಮ್ ವರ್ಕ್, ಆಯ್ತಾ? ಒಂದು ಮಾಯಾಚೌಕವನ್ನು ರಚಿಸುವುದು. ಎಷ್ಟು ಕೋಣೆಯದ್ದು? 9 ಕೋಣೆಗಳಿರುವ ಸಂಖ್ಯೆ ನಾನು ಹೇಳಬೇಕಾ? ಹೇಳುವಲ್ಲ? ಹೇಳುವ. ಎಲ್ಲರೂ ಒಂದೇ ರಚಿಸುವುದಕ್ಕೆ ಬೇಕಾಗಿ ನಮಗಾಗ ನಾಡ್ದು ಉತ್ತರ ಗೊತ್ತಾಗ್ತದೆ, ಒಂದೇ ಉತ್ತರವೆಲ್ಲರದ್ದು ಅಂತ ಅಲ್ಲ. ಸರಿ, ನಾನು ಹೇಳುವ ಸಂಖ್ಯೆಯದ್ದೇ ಮಾಡುವ. ಯಾವುದು? 100ರಿಂದ ಪ್ರಾರಂಭಿಸಿ 5 ಹೆಚ್ಚಾಗುವುದು ಮಾಡುವ. ಹಾಗೆ ಯಾವುದೆಲ್ಲ? 100, 105, 110, 115, 120, 125, 130, 135, 140. 100ರಿಂದ ಪ್ರಾರಂಭಿಸಿ 140ರವರೆಗಿನ ಸಂಖ್ಯೆಗಳನ್ನು ಬರೆಯುವುದು. ಅದು ಎಲ್ಲ ಸಂಖ್ಯೆಗಳಿಲ್ಲ, 5 ಹೆಚ್ಚಾಗುವುದು. ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ನೀವೊಂದು ಮಾಯಾಚೌಕವನ್ನು ರಚಿಸಬೇಕು. ಇದು ನಿಮಗೊಂದು ಹೋಮ್ ವರ್ಕ್ ಆಗಬಹುದಲ್ಲ? ಸರಿ, ಹಾಗಾದರೆ ಮಾಯಾಚೌಕ ರಚಿಸುವುದು ನಿಮಗೆ ಗೊತ್ತಾಯಿತು. ನೀವು ಕೂಡ ಒಂದು ಹೋಮ್ ವರ್ಕ್ ಅದನ್ನು ಮಾಡ್ತೀರಿ. ಮುಂದಿನ ಚಟುವಟಿಕೆ ನೋಡುವ, ಆಯಿತಾ? ಮುಂದಿನ ಚಟುವಟಿಕೆ ನೋಡುವ. ನಾವು ಮೊನ್ನೆ ಒಂದು ಗೆಳೆಯರನ್ನು ನೋಡಿದ್ದೇವೆ. ಯಾರೆಲ್ಲ? ಟೋಮಿ ಮತ್ತು ಉಣ್ಣಿ. ಟೋಮಿ ಉಣ್ಣಿಯ ಹತ್ತಿರದ ಮನೆಯವ ಅಲ್ವಾ? ಹಾಗೆ ಟೋಮಿಗೊಬ್ಬಳು ಅಕ್ಕನೂ ಇದ್ದಾಳೆ. ಅವಳ ಹೆಸರೇನು? ಮೇರಿ. ಟೋಮಿಯ ಅಕ್ಕನ ಹೆಸರು ಮೇರಿ ಅಂತ ಹೇಳಿ. ಹೀಗೆ ಒಂದು ದಿನ ಅವರು ಮನೆಯಲ್ಲಿ ಮನೆ ಕೆಲಸಗಳನ್ನು ಮಾಡ್ತಾ ಇದ್ರು. ಈಗ ತರಗತಿಗಳು ಅವರಿಗೂ ಕೂಡ ಹೇಗೆ ಬರುವುದು? ನಮ್ಮ ಆನ್ಲೈನ್ ಮೂಲಕವೇ ಅಲ್ವಾ? ಆ ತರಗತಿಗಳನ್ನು ನೋಡ್ತಾ ಅದರ ಹೋಮ್ ವರ್ಕ್ಗಳನ್ನು ಮಾಡ್ತಾ ಇದ್ರು. ಆಗ ಟೋಮಿಗೊಮ್ಮೆಲೆ ಏನು ನೆನಪಾಯಿತು? ಅವನ ಅಪ್ಪನ ಹುಟ್ಟುಹಬ್ಬ. ನಾಳೆ ಅವನ ಅಪ್ಪನ ಹುಟ್ಟುಹಬ್ಬ. ಆಗ ಅಕ್ಕನಲ್ಲಿ ಹೇಳಿದವ ಟೋಮಿ, ಅಕ್ಕ ಅಕ್ಕ, ಅಪ್ಪನ ಹುಟ್ಟುಹಬ್ಬ ನಾಳೆ ಅಲ್ವಾ? ನಾವು ಅದಕ್ಕೆ ಏನಾದರೂ ಉಡುಗೊರೆ ಕೊಡಬೇಡುವ ಅಪ್ಪನಿಗೆ? ಏನಾದರೂ ಒಂದು ಉಡುಗೊರೆ ಕೊಡುವ ಅಂತ ಹೇಳಿದ. ಯಾರು? ಟೋಮಿ. ಆಗ ಅಕ್ಕ ಏನು ಹೇಳಿದ್ಲು? ಆಯ್ತಾಯ್ತು, ನಾವೊಂದು ಉಡುಗೊರೆ ಕೊಡುವ, ಈ ವಿಚಾರವನ್ನು ಅಮ್ಮನಲ್ಲಿ ಹೇಳುವ ಅಂತ ಹೇಳಿ ಅಮ್ಮನ ಬಳಿಗೆ ಓಡಿದ್ರು. ಓಡಿ ಹೋಗಿ, ಅಮ್ಮ ಅಮ್ಮ, ನಾಳೆ ಅಪ್ಪನ ಹುಟ್ಟುಹಬ್ಬ. ಆಗ ಅಮ್ಮ ಹೇಳಿದ್ರು, ಅದಕ್ಕೇನು, ಅಪ್ಪನ ಹುಟ್ಟುಹಬ್ಬವನ್ನು ಒಳ್ಳೆಯ ತಿಂಡಿ ಮಾಡಿ ಆಚರಿಸುವ ಅಂತ ಹೇಳಿದ್ರು. ಆಗ ಮೇರಿ ಹೇಳಿದ್ಲು, ಕೇವಲ ತಿಂಡಿ ಮಾತ್ರ ಅಲ್ಲ, ಅಪ್ಪನಿಗೊಂದು ಉಡುಗೊರೆ ಕೊಡಬೇಕು. ಆಗ ಅಮ್ಮ, ನನ್ನಲ್ಲಿ ಹಣ ಇಲ್ಲ, ಎಲ್ಲಿಂದ ಕೊಡುವುದು ಅಂತ ಹೇಳಿದ್ರು. ಆಗ ಟೋಮಿ ಮತ್ತು ಮೇರಿ ಏನು ಹೇಳಿದ್ರು? ನಮ್ಮ ಉಳಿತಾಯ ಸಂಗ್ರಹ ಪೆಟ್ಟಿಗೆಯಲ್ಲಿ ಸ್ವಲ್ಪ ಹಣ ಇದೆ, ಆ ಹಣದಿಂದಾದ್ರೂ ನಾವೊಂದು ಅಪ್ಪನಿಗೊಂದು ಉಡುಗೊರೆಯನ್ನು ಕೊಡ್ತೇವೆ. ಆಯಿತು, ಅದರಲ್ಲಿ ಎಷ್ಟು ಉಂಟು? ಆಗ ಮೇರಿ ಹೇಳಿದ್ಲು, ನನ್ನ ಪೆಟ್ಟಿಗೆಯಲ್ಲಿ 354 ರೂಪಾಯಿ ಇದೆ. ನನ್ನ ಪೆಟ್ಟಿಗೆಯಲ್ಲಿ 354 ರೂಪಾಯಿ ಇದೆ. ಆಗ ಟೋಮಿ ಹೇಳಿದ, ನನ್ನ ಪೆಟ್ಟಿಗೆಯಲ್ಲಿ 172 ರೂಪಾಯಿ ಇದೆ. ಸರಿ, ಹಾಗಿದ್ರೆ ನೀವಿಬ್ಬರು ಪೆಟ್ಟಿಗೆಯನ್ನು ತೆರೆದು ಒಟ್ಟು ಎಷ್ಟು ರೂಪಾಯಿ ಆಗ್ತದೆ ಅಂತ ಲೆಕ್ಕ ಮಾಡಿಡಿ. ಸಂಜೆ ನಾವು ಪೇಟೆಗೆ ಹೋಗಿ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಬೇಕಾದ ಸಾಮಾನು ತರುವಾಗ ಒಂದು ಉಡುಗೊರೆಯನ್ನು ಕೂಡ ತರುವ ಅಂತ ಹೇಳಿದರು. ಹಾಗೆ ಮೇರಿ ಮತ್ತು ಟೋಮಿ ಇಬ್ಬರೂ ಕೂಡ ಓಡೋಡಿ ಬಂದು ಕುಳಿತು ಉಳಿತಾಯ ಪೆಟ್ಟಿಗೆಯನ್ನು ತೆರೆದು ಹಣವನ್ನು ಒಟ್ಟು ಸೇರಿಸಿದ್ರು. ಇಷ್ಟಾಗ್ತದೆ ಅಂತ. ಹೇಗೆ ಇಷ್ಟಾಗ್ತದೆ ಅಂತ ಕಂಡು ಹುಡುಕಬೇಕಾದ್ರೆ ಏನು ಮಾಡಬೇಕು? ಒಟ್ಟು ಸೇರಿಸಬೇಕು. ಒಟ್ಟು ಸೇರಿಸುವುದು ಅಂದ್ರೆ ಏನು? ಕೂಡಿಸುವುದಲ್ಲ. ಇವರು ಈ ಸಂಖ್ಯೆಗಳನ್ನು ಕೂಡಿಸಿದ್ರು. ಹೇಗೆ ಕೂಡಿಸಿರ್ಬೋದು ನೋಡಿ. ಮೊದಲೇನು ಮಾಡಿದ್ರು? ಒಂದು ಕಾಗದದಲ್ಲಿ ಬರೆದ್ರು, ಮೇರಿಯ ಸಂಗ್ರಹ, ಮೇರಿಯ
ಸಂಗ್ರಹ. ಎಷ್ಟದು? 354 ರೂಪಾಯಿ. 354 ರೂಪಾಯಿ. ಇಲ್ಲಿ ಮತ್ತೆ ಟೋಮಿಯ ಸಂಗ್ರಹ ಅದೆಷ್ಟು? ಟೋಮಿಯ ಪೆಟ್ಟಿಗೆಯನ್ನು ತೆರೆದು ನೋಡುವಾಗ 172 ರೂಪಾಯಿ ಇತ್ತು. 172 ರೂಪಾಯಿ. ಇನ್ನೇನಾಗಬೇಕು? ಒಟ್ಟೆಷ್ಟಾಯಿತು ಅಂತ ನೋಡ್ಬೇಕಂತಲ್ಲ ಅಮ್ಮ ಹೇಳಿದ್ದು. ಒಟ್ಟೆಷ್ಟು ಆಯಿತು ಅಂತ ನೋಡಬೇಕಾದ್ರೆ ಇವೆರಡನ್ನೇ ನೋಡಬೇಕು, ಕೂಡಿಸಬೇಕು. ನೋಡಿ, ಅವರ ಪೆಟ್ಟಿಗೆಯಲ್ಲಿ ಹಾಗಿದ್ರೆ ಯಾವೆಲ್ಲ ನೋಟುಗಳಿದ್ದಿರ್ಬೋದು? 100ರ 3 ನೋಟು, 10ರ 5 ನೋಟು, 1ಗಳ 4 ನಾಣ್ಯ. ಟೋಮಿಯಲ್ಲಿ 100ರ 1 ನೋಟು, 10ರ 7 ನೋಟು, 1ಗಳ ನಾಣ್ಯಗಳು 2. ನೋಡಿ, ಇವುಗಳನ್ನು ಕೂಡಿಸಿದ್ರು. ಕೂಡಿಸುವುದು ಹೇಗೆ? ನಾವು ಮೊನ್ನೆ ಕೂಡಿಸುವುದು ಹೇಗೆ ಅಂತ ನೋಡಿದ್ದೇವಲ್ಲ. ಸುಲಭವಾಗಿ ಕೂಡಿಸುವುದು ಹೇಗೆ ನೋಡು. ಒಟ್ಟು ಹಣ ಎಷ್ಟು? ಒಟ್ಟು ಎಷ್ಟಾಗ್ತದೆ? ಕೂಡಿಸಬೇಕಾದ್ರೆ ಈ ಸಂಖ್ಯೆಗಳನ್ನು ಬರಿಬೇಕು. 354 ಕೂಡಿಸು 172. ನಮಗೆ ಕಷ್ಟ ಆಗೋದಿದ್ರೆ ಏನು ಮಾಡ್ಬೋದು? 100ಗಳು 10ಗಳು 1ಗಳು ಎಂಬ ಕೋಣೆಯಲ್ಲಿ ಇದನ್ನು ಬರ್ಕೊಳ್ಬಹುದು. 100ಗಳೆಷ್ಟು? 3. 10ಗಳೆಷ್ಟು? 5. 1ಗಳೆಷ್ಟು? 4. ಇಲ್ಲಿ 100ಗಳು 1, 10ಗಳು 7, 1ಗಳು 2. ಇನ್ನು ಕೂಡಿಸುವ. ನಾವು ಮೊನ್ನೆ ನೋಡಿದ್ದಲ್ಲ, ಪ್ರಾರಂಭ ಕೂಡಿಸಬೇಕಾದ್ದು 1ಗಳ ಸ್ಥಾನದಿಂದ. 1ಗಳು 4, 2. 4, 2, 6. ಹಾಗಾಗಿ ಇಲ್ಲಿ 6 ಅಂತ ಬರೆಯುವ. 6 1ಗಳು. 10ಗಳು 5 ಮತ್ತು 7 ಇದೆ. 7ಕ್ಕೆ 5ಅನ್ನು ಸೇರಿಸಿದ್ರೆ 8, 9, 10, 11, 12. ಹಾಗಾದ್ರೆ 12, 10. 10 10ಗಳಾಗುವಾಗ ಏನಾಗ್ತದೆ? 100 ಆಗ್ತದೆ. ಹಾಗಿದ್ರೆ ನಾನು ಹೇಳಲಿಲ್ವಾ, ಆ 100 ಆದ ಕೂಡಲೇ ಅವ ಅಲ್ಲಿ ನಿಲ್ಲುವುದಿಲ್ಲ, 100ರ ಸ್ಥಾನಕ್ಕೆ ಹೋಗ್ತಾನೆ. ಹಾಗಿದ್ರೆ 100 ಇಲ್ಲಿಗೆ ಹೋಯಿತು. ಮತ್ತೆ ಅಲ್ಲಿ 12ರಲ್ಲಿ 10ಗಳು ಉಳಿದದ್ದು 2. ಆಗ ಇಲ್ಲಿ 2 10ಗಳು. ಹಾಗೇನಾಯ್ತು ಇಲ್ಲಿ? ಇನ್ನೀಗ 1 3 1 100 300 ಎಷ್ಟಾಯ್ತು? 400. ಮತ್ತೊಂದು 100 500. ಹಾಗಿದ್ರೆ ಅವರು ಇಬ್ಬರಲ್ಲಿ ಸೇರಿ ಒಟ್ಟು ಸಂಗ್ರಹವಾದ ಹಣ 526 ರೂಪಾಯಿ. ಅಮ್ಮನಲ್ಲಿ ಹೇಳಿದ್ರು, ನಮ್ಮಲ್ಲಿ 526 ರೂಪಾಯಿ ಇದೆ. ಸಂಜೆ ಅಮ್ಮ ಮತ್ತು ಟೋಮಿ ಜೊತೆಯಲ್ಲಿ ಮೇರಿ ಅಂಗಡಿಗೆ ಸಾಮಾನು ತರಲಿಕ್ಕೆ ಹೋದ್ರು. ಯಾವುದಕ್ಕೆ? ಅಪ್ಪನ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ. ಹಾಗೆ ಸಾಮಾನು ತರಲಿಕ್ಕೆ ಹೋದ್ರು. ಪೇಟೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಬೇಕಾದ ಸಾಮಾನುಗಳನ್ನು ಕೊಂಡುಕೊಂಡ್ರು. ಕೊನೆಗೆ ಬಟ್ಟೆ ಅಂಗಡಿಗೆ ಹೋದ್ರು. ಅಪ್ಪನಿಗೊಂದು ಶರ್ಟು ಮತ್ತು ಒಂದು ಪಂಚೆಯನ್ನು ಖರೀದಿಸಿದ್ರು. ಶರ್ಟಿನ ಹಣ 299 ರೂಪಾಯಿ, ಪಂಚೆಯ ಹಣ 185 ರೂಪಾಯಿ. ಪಂಚೆಯ ಹಣ 185 ರೂಪಾಯಿ. ಅಂಗಡಿಯವನಲ್ಲಿ ಪಂಚೆ ಮತ್ತು ಶರ್ಟನ್ನು ಪ್ಯಾಕ್ ಮಾಡಲು ಹೇಳಿದ್ರು. ಅಂಗಡಿಯವನಿಗೆ ಹಣ ಕೊಟ್ಟು ಇವರು ಮನೆಗೆ ಹಿಂತಿರುಗಿದ್ರು. ಮನೆಯಲ್ಲಿ
ಹುಟ್ಟುಹಬ್ಬವನ್ನು ಆಚರಿಸುವ ತಯಾರಿಯಲ್ಲೇ ಇಬ್ಬರು ಇದ್ರು. ನೋಡುವ ಅವರು ಯಾವ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅಂತ ಮುಂದಿನ ತರಗತಿಯಲ್ಲಿ ನೋಡುವ, ಆಯ್ತಾ? ಹಾಗಿದ್ರೆ ಇಲ್ಲಿಗೆ ಇವತ್ತಿನ ಗಣಿತ ತರಗತಿಯನ್ನು ನಾವು ಮುಕ್ತಾಯಗೊಳಿಸುವ. ಅದರ ಮೊದಲು ಕೆಲವು ಹೋಮ್ವರ್ಕ್ಗಳು. ಯಾವುದು? ಆಗ ನಾನು ಹೇಳಿದ ಒಂದು ಮಾಯಾಚೌಕವನ್ನು ರಚಿಸುವುದು, ಮತ್ತೊಂದು ಅಪ್ಪನಿಗೆ ತಂದ ಉಡುಗೊರೆಯ ಒಟ್ಟು ಖರ್ಚು ಎಷ್ಟು. ಅಪ್ಪನಿಗೆ ತಂದ ಉಡುಗೊರೆಯ ಒಟ್ಟು ಖರ್ಚು ಎಷ್ಟು ಅಂತ ನೀವು ಕಂಡು ಹುಡುಕುವುದು. ಅಪ್ಪನಿಗೆ ತಂದ ಶರ್ಟಿನ ಬೆಲೆ 299 ರೂಪಾಯಿ, ಪಂಚೆಯ ಬೆಲೆ 185 ರೂಪಾಯಿ. ಹಾಗಾದ್ರೆ ಒಟ್ಟು ಎಷ್ಟು ಖರ್ಚಾಗಿದೆ ಅಂತ ಕಂಡು ಹುಡುಕುವುದು. ಇನ್ನೊಂದು ಹೋಮ್ವರ್ಕ್ ಉಂಟಾಯ್ತಾ ನಿಮಗೆ? ಸಂಖ್ಯಾ ಪಿರಮಿಡ್ ಭರ್ತಿಗೊಳಿಸಿರಿ. ಇನ್ನೊಂದು ಹೋಮ್ವರ್ಕ್ ಯಾವುದು? ಸಂಖ್ಯಾ ಪಿರಮಿಡ್ ಭರ್ತಿಗೊಳಿಸಿರಿ. ಆ ಸಂಖ್ಯಾ ಪಿರಮಿಡ್ ಇಲ್ಲಿ ನೋಡಿ, ಕಾಣ್ತದಲ್ಲ? ಸರಿ, ಈ ಸಂಖ್ಯಾ ಪಿರಮಿಡ್ ಅನ್ನು ಪೂರ್ತಿಗೊಳಿಸುವುದು, ಭರ್ತಿಗೊಳಿಸುವುದು ಹೇಗೆ, ಏನು ಮಾಡಬೇಕು ಅಂತ ಹೇಳಿ, ಆ ಸಂಖ್ಯಾ ಪಿರಮಿಡ್ಡಿನಲ್ಲೇ ಚಿಹ್ನೆ ಇದೆ. ಆ ಚಿಹ್ನೆಯನ್ನು ನೋಡಿಕೊಂಡು ಆ ಸಂಖ್ಯಾ ಪಿರಮಿಡ್ ಅನ್ನು ನೀವು ಪೂರ್ತಿಗೊಳಿಸಬೇಕು. ಇದು 3 ನಿಮ್ಮ ಹೋಮ್ವರ್ಕ್ಗಳು. ಒಂದು ಅಪ್ಪನಿಗೆ ಕೊಟ್ಟ ಉಡುಗೊರೆಯ ಖರ್ಚೆಷ್ಟು, ಮತ್ತೊಂದು ಸ್ವಂತ ಒಂದು ಮಾಯಾಚೌಕವನ್ನು ರಚಿಸುವುದು, ಮತ್ತೊಂದು ಸಂಖ್ಯಾ ಪಿರಮಿಡ್ ಅನ್ನು ಪೂರ್ತಿಗೊಳಿಸುವುದು. ಹಾಗಾದ್ರೆ ನೀವೆಲ್ಲರೂ ಈ ಹೋಮ್ವರ್ಕ್ ಅನ್ನು ಮಾಡಿ ಮುಂದಿನ ತರಗತಿಗೆ ತಯಾರಾಗಿರ್ತೀರಿ ಅಲ್ವಾ? ಹಾಗಿದ್ರೆ ಎಲ್ಲರಿಗೂ ಇಂದಿನ ತರಗತಿಗೆ ವಂದನೆಗಳು.